ಮಾಡಬೇಕು ಬಾಯ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನೋಡ್ಕೊಂಡ್ ಬಂದಿರೋದು ಯಾವ್ದು, ಇವಾಗ ನಾವು ಕಾಮಾಗಿ ಮಾತಾಡೋಕ್ಕೆ ನಾನು ಲವ್ ಸಿನಿಮಾ ನೋಡ್ಕೊಂಡ್ ಬಂದಿಲ್ಲ. ನಾನು ಇಲ್ಲಿ ನೋಡ್ಕೊಂಡ್ ಬಂದಿರೋದು ಲವ್ ಮಾಡ್ಕೊಂಡು ಆಕ್ಷನ್ ಸಿನಿಮಾ ನೋಡ್ಕೊಂಡ್ ಬಂದಿರೋದು. ಫುಲ್ಲು ಫೈರ್ ಗನ್ ಹಿಡ್ಕೊಂಡ್ ಬಂದ್ಬಿಡೋ ದಗ 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 ಅಂತ ಅಂದ್ಬಿಟ್ಟು ಆಪರೇಷನ್ ಲಂಡನ್ ಕೆಫೆ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದ್ರೆ ಏನು ಗೊತ್ತಾ ಬೈ, ಇದು OLC ಅಂತ ಅಂದ್ಬಿಟ್ಟು ಶಾರ್ಟ್ ಫಾರ್ಮ್. ಒಂದೇ ಒಂದು ಮಾತಾಡ್ಬಿಡ್ತೀನಿ ಫಸ್ಟ್ಗೆ, ನಿಮ್ಗೆ ಒಂದು ಮಾತಾಡ್ಬಿಡ್ತೀನಿ. ಅಣ್ಣ ಫ್ರೈಡ್ ಚಿಕನ್ ತಿನ್ಬೇಕಾದ್ರೆ ನಾವೆಲ್ಲ ಹೋಗ್ತೀವಿ KFC. ಫ್ರೈಡ್ ಚಿಕನ್ ತಿನ್ಬೇಕಾದ್ರೆ ನಾವೆಲ್ಲ ಹೋಗ್ತೀವಿ KFC. ಆದ್ರೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ನೋಡ್ಬೇಕಾದ್ರೆ ನೋಡ್ಬೇಕಾಗಿರೋದು OLC. ಏನಕ್ಕೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿನಿಮಾ ಅಂದ್ರೆ, ಇವಾಗ ನಮಗೆ ನಾರ್ಮಲ್ ಒಂದು ಇವಾಗ ಸಿನಿಮಾ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತೀವಿ ಸಿನಿಮಾ ನೋಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಕಂಟೆಂಟ್ ಆ ಸಿನಿಮಾದಲ್ಲಿ, ಇವಾಗ ನಮ್ಗೆ ಲವ್ ಬೇಕಾ ಲವ್ ಇದೆ, ಆಕ್ಷನ್ ಬೇಕಾ ಆಕ್ಷನ್ ಇದೆ, ಟ್ವಿಸ್ಟ್ ಬೇಕಾ ಟ್ವಿಸ್ಟ್ ಇದೆ, ಥ್ರಿಲ್ ಬೇಕಾ ಥ್ರಿಲ್ ಇದೆ. ಸೊ ಪ್ರತಿಯೊಂದೂ ಇದೆ. ಸೊ ಪ್ರತಿಯೊಂದು ಅದು ಮಿಕ್ಸ್ ಮಸಾಲ ಅಂತಾರೆ. ಈ ಥರ ಸಿನಿಮಾಗಳೆಲ್ಲ ಮಿಕ್ಸ್ ಮಸಾಲ ಸಿನಿಮಾಗಳು ಬರೋದು ತುಂಬಾ ರೇರು. ಅಂಥದ್ದು ಆಪರೇಷನ್ ಲಂಡನ್ ಕೆಫೆ ಅಂತ ಅಂದ್ಬಿಟ್ಟು ಒಳ್ಳೆ ಸಿನಿಮಾ ಬಂದು, ಬಟ್ ಸೀಟ್ ಮೇಲೆ ಕೂತ್ಕೊಂಡ್ರೆ ಆಚೆ ಹೋಗ್ಬೇಕಾದ್ರೆ ಅಪ್ಪ ಒಳ್ಳೆ ಸಿನಿಮಾ ನೋಡ್ಕೊಂಡ್ ಬಂದೆಪ್ಪ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಬರ್ತಾನೆ. ಅದು ಇನ್ನೊಂದು ಮಾತಾಡ್ಬಿಡ್ತೀನಿ. ಅಣ್ಣ ತಿಂಗಳಿಗೆ ಒಂದ್ಸಲ ಕೊಡ್ತಾರೆ ರೇಷನ್, ಆದ್ರೆ OLC ಸಿನಿಮಾ ಫುಲ್ ಆಕ್ಷನ್. ಬಟ್ ಅಣ್ಣ ಏನಣ್ಣ ನಿಮ್ದು ನಮ್ಗೆ ಮೇಡಮ್ ತುಂಬಾ ಕ್ಯೂಟ್ ಮೇಡಮ್, ನೀವು ಅಂದ್ರೆ ಆದ್ರೆ ಈ ಸಿನಿಮಾದಲ್ಲಿ ಮೇಡಮ್ ಹೀರೋ ನೋಡಿದ್ರೆ ಇವತ್ತೇನೋ ಅನ್ಸ್ಬಿಡುತ್ತೆ ಮೇಡಮ್ ನನಗೆ. ಎಷ್ಟು ನಾನು ರಿವ್ಯೂ ಹೇಳ್ಬೇಕಾದ್ರೆ ಯಾವತ್ತು ಮಾಡಲ್ಲ ಡವು. ಸೀರಿಯಸ್ ಅಣ್ಣ, ನಾನು ರಿವ್ಯೂ ಹೇಳ್ಬೇಕಾದ್ರೆ ಯಾವತ್ತು ಮಾಡಲ್ಲ ಡವು. ಆದ್ರೆ ಈ ಸಿನಿಮಾದಲ್ಲಿ ಕವಿ ಶೆಟ್ಟಿದು ಮತ್ತೆ ಮೇಘಾ ಶೆಟ್ಟಿದು ಸೂಪರ್ ಆಗಿದೆ ಲವ್. ಇಬ್ರು ಆ ಒಂದು ನೋಡಿ ಕ್ಯೂಟ್ ಆಗಿ ಕ್ಯೂಟ್ ಪೇರ್ ಇದ್ದಾರೆ. ಪರವಾಗಿಲ್ಲ ಮೇಡಮ್, ನಮ್ಗೆ ಇದಿರ್ಬೇಕು, ಟಕ್ಕರ್ ಇರ್ಬೇಕು, ಅವಾಗಲೇ ಜೀವನದಲ್ಲಿ ಬದುಕಕ್ಕೆ ನಾವು. ಬಟ್ ಸಿನಿಮಾದಲ್ಲೂ ಅಷ್ಟೇ ಒಂದು ಇದು ಸಿನಿಮಾದಲ್ಲಿ ವಿಲನ್ ಅಂತ ಅಂದ್ಬಿಟ್ಟು ಯಾರಿಲ್ಲ. ಸಿನಿಮಾದಲ್ಲಿ ವಿಲನ್ ಯಾರು ಗೊತ್ತಾ, ಸಿನಿಮಾ ಟೈಮಿಗೆ ವಿಲನ್ ಬಂದ್ಬಿಟ್ಟು ಕಾಡು, ಫಾರೆಸ್ಟ್, ಅದೆಲ್ಲ ಎಂತೆಂಥ ಲೊಕೇಶನ್ ಅಲ್ಲಿ ಹೆಂಗೆಂಗೋ. ನಿಮ್ ಧೈರ್ಯನ ನಾವು ಮೆಚ್ಕೋತೀವಿ ಮೇಡಮ್. ಅದು ನೀವು ಒಂದ್ಸಲಿ ಸಿನಿಮಾ ನೋಡಿ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ಅಂತ ಲೊಕೇಶನ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಶೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಅಂತ ಲೊಕೇಶನ್ ಅಲ್ಲಿ ಅದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಆಡಿಯನ್ಸ್ಗೆ ಇದು ಹೆಂಗಾರು ಮಾಡಿ ರೀಚ್ ಮಾಡಿಸ್ಬೇಕು, ಇಷ್ಟಪಡಿಸ್ಬೇಕು, ಆಡಿಯನ್ಸ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅಂತ ಮಾಡಿದ್ದಾರೆ. ಇವಾಗ ನಮ್ಮ ಜವಾಬ್ದಾರಿ ಏನು ಅಂದ್ರೆ, ಈ ಸಿನಿಮಾ ರಿಲೀಸ್ ಆಗಿದೆ, ಬಂದ್ಬಿಟ್ಟು ಒಂದ್ಸಲ ಥಿಯೇಟ್ರಲ್ಲಿ ನೋಡೋದು. ಸೊ ಥಿಯೇಟ್ರಲ್ಲಿ ನೋಡಿ ನಿಮಗೆ ನಾನು ಹೇಳಿದಲ್ಲ, ಮತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತೆ ಇನ್ನೊಂದು ಮಾತಾಡ್ತೀನಿ, ಫೈಟ್ಗಳು ಈ ಸಿನಿಮಾ ಹೈಲೈಟು. ಫೈಟ್ ಮದುವೆ ಆದ್ಮೇಲೆ ಎಲ್ಲರೂ ಮಾಡ್ತಾರೆ ಫಸ್ಟ್ ನೈಟು. ಆದ್ರೆ ಆಪರೇಷನ್ ಲಂಡನ್ ಕೆಫೆ ಸಿನಿಮಾದಲ್ಲಿ ಇರೋದೆಲ್ಲ ರಿಯಲ್ ಫೈಟ್. ಗೊತ್ತಾಗ್ಬಿಡುತ್ತೆ ಇವಾಗೆಲ್ಲ ಬಾಲಿವುಡ್ ಸಿನಿಮಾಗಳೆಲ್ಲ ನೋಡಿ, ಒಂದು ತೊಡೆ ಹೊಡೆದ ತಕ್ಷಣ ಇದು ಬಿಲ್ಡಪ್ಗಳು ಅನ್ನೋದಕ್ಕಿಂತ ರಿಯಲ್ ಫೈಟ್ ನಿಮ್ಗೆ ಯಾವ ತರ ಇದೆ ಅಂತ ಅಂದ್ಬಿಡಿ ಸಿನಿಮಾ ನೋಡಿ. ರಿಯಲ್ ಫೈಟ್, ಒಂದೊಂದು ಸೀನು ಪಕ್ಕಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ದಯವಿಟ್ಟು ಬಂದ್ಬಿಡಿಲ್ಲ, ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀರಲ್ವ ಆಡುತ್ತೆ ಬೋಟು. ಆದ್ರೆ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಕವೇಶ್ ಶೆಟ್ಟಿ ಅವರು 6 ಅಡಿ ಕಟ್ ಔಟ್. ನಿಂತ್ಕೊಳ್ಳಿ ಅಣ್ಣ, 6 ಅಡಿ ಪಕ್ಕಾ ಕಟ್ಔಟು. ಮತ್ತೆ ಅಣ್ಣ ಕ್ಯೂಟ್ ಪೇರು ಸಿನಿಮಾದಲ್ಲೂ ಅಷ್ಟೇ. ಇವರಿಬ್ರದ್ದು ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾನು ಇನ್ನೊಂದು ಎಲ್ಲ ಸಿನಿಮಾ ಟೀಮ್ ಎಲ್ಲ ಸೇರ್ಕೊಂಡು ಒಂದು ಇದು ಹೇಳಿದ್ದಾರೆ, ಹೆಣ್ಣಿಗೆ ಹೆಣ್ಣೆ ಶತ್ರು ಅಣ್ಣ, ನಾವು ಗಂಡಸರ ಏನಿಲ್ಲ. ಇಷ್ಟ ಇದ್ರೆ ಪ್ರೀತಿ ಮಾಡ್ತೀವಿ, ಬೇಡ ಅಂದ್ರೆ ಎಣ್ಣೆ ಹೊಡ್ಕೊಂಡು ರೂಮಲ್ಲಿ ಮಲ್ಕೋತೀವಿ, ಯಾವುದೇ ಕಾರಣಕ್ಕೆ ತೊಂದರೆಗಳಲ್ಲ. ಆದ್ರೆ ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರು. ಇನ್ನೊಂದು ಗಂಡಸರಿಗೆ ಹೇಳೋದು, ಈ ಸಿನಿಮಾ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು, ಹೆಂಗಸರು ಏನಾದ್ರು ಜಗಳ ಆಡ್ಕೊಂಡ್ರೆ ನೀವು ಆರಾಮಾಗಿ ಊಟ ತಿನ್ಕೊಂಡು ಮನೇಲಿ ಮಾಡ್ಕೊಂಡ್ಬಿಡಿ, ಯಾವುದೇ ಕಾರಣಕ್ಕೆ ಹೋಗ್ಬೇಡ್ರಿ ಅಪ್ಪ. ಆಮೇಲೆ ಕ್ಲೈಮ್ಯಾಕ್ಸ್ ನೋಡಿ ಸಿನಿಮಾ ಗೊತ್ತಾಗುತ್ತೆ ನಿಮಗೆ. ಥ್ಯಾಂಕ್ ಯು. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು. ಒಂದು ಸಲ ಎಲ್ಲರೂ ಆಪರೇಷನ್ ಲಂಡನ್ ಕೆಫೆ ಸಿನಿಮಾ ನೋಡಿ, 100% ಪ್ರತಿಯೊಬ್ಬರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ. ಎಲ್ಲ ಥರದ್ದು ಆಕ್ಷನ್, ಥ್ರಿಲ್ಲರ್, ಲವ್ ಪ್ರತಿಯೊಂದೂ ಇದೆ. ಸೊ ಪ್ರತಿಯೊಬ್ಬರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತೀರಾ. ದಯವಿಟ್ಟು ಸಿನಿಮಾ ನೋಡಿ. ಜೈ ಕನ್ನಡ, ಜೈ ಹಿಂದ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಎಲ್ಲ ಮೀಡಿಯಾ ಮಿತ್ರರಿಗೆ ನನ್ನ ಇಡೀ ತಂಡದ ಪರವಾಗಿ ನನ್ನ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮಗೆ ಡೇ 1 ನಾವು ಯಾವಾಗ ಪ್ರಮೋಷನ್ಸ್ನ ಶುರು ಮಾಡಿದ್ವಿ, ಆ ಡೇ 1 ಇವತ್ತು ರಿಲೀಸ್ ಆಗಿದೆ ಸಿನಿಮಾ. ಇವತ್ತಿನವರೆಗೂ ನಮ್ಮ ಜೊತೆಗಿದ್ದು ಎಲ್ಲರೂ ತುಂಬ ಸಹಾಯ ಮಾಡಿದ್ದೀರಾ.
ಎಲ್ಲ ಕಡೆ ಪ್ರಚಾರದ ವಿಷಯವಾಗಿಯೂ ಕೂಡ ತುಂಬಾ ಸಹಾಯ ಮಾಡಿದ್ದೀರಾ. ಯಾಕಂದರೆ ನಿಮ್ಮ ಥ್ರೂನೇ ನಾವು ನಮ್ಮ ಎಲ್ಲ ವೀಕ್ಷಕರನ್ನು ಹಾಗೂ ಪ್ರೇಕ್ಷಕರನ್ನು ತಲುಪೋದಕ್ಕೆ ಸಾಧ್ಯ. ನಿಮ್ಮೆಲ್ರಿಗೂ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಹಾಗೆ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಒಂದು ಹೊಸ ತಂಡ ಒಂದು ಹೊಸ ತಂಡ ನಿಮ್ಮೆಲ್ಲರನ್ನು ಮನರಂಜಿಸೋದಕ್ಕೋಸ್ಕರ ಒಂದು ಹೊಸ ಪ್ರಯತ್ನನ ಮಾಡಿದ್ದೀವಿ ಎಲ್ಲರೂ ಸೇರಿ. ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಪ್ರತಿಯೊಂದರಲ್ಲೂ ಕೂಡ ನಾವು ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಬೆಸ್ಟನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಸೊ ಈಗ ಈ ಒಂದು ಸಿನಿಮಾನ ನಿಮಗೆ ಒಪ್ಸಿದ್ದೀವಿ. ಈ ಸಿನಿಮಾನ ಗೆಲ್ಲಿಸೋದು ನಿಮ್ಮ ಕೈಲಿದೆ ಅಂತ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಮೀಡಿಯಾದವರಿಗೂ ನಮಸ್ತೆ, ಥ್ಯಾಂಕ್ ಯು. ಡೇ ಒನ್ನಿಂದ ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ಇಲ್ಲಿ ತನಕ ತಂದಿದ್ದೀರಿ. ಸೊ ಇವತ್ತು ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಎಲ್ಲರೂ ರಿವ್ಯೂ ಕೊಡ್ತಾ ಇದ್ದೀರಾ. ಸೊ ಇದು ಕಂಪ್ಲೀಟಾಗಿ ಒಂದು ಆಡಿಯನ್ಸ್ ತನಕ ರೀಚ್ ಮಾಡುವಂಥ ಎಲ್ಲ ಸಪೋರ್ಟ್ ನೀವೇ ಮಾಡಬೇಕು. ಸೊ ಇದರಲ್ಲಿ ನಮ್ಮ ರಾಘವೇಂದ್ರ ಸರ್ ಮತ್ತು ಪ್ರೊಡಕ್ಷನ್ ಅವರು ಯಾವುದೇ ರೀತಿಯಲ್ಲಿ ಏನೇ ಒಂದು ಸಣ್ಣ ಪಾಯಿಂಟಲ್ಲೂ ಕಾಂಪ್ರಮೈಸ್ ಆಗದೆ ಒಂದು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಹಕಾರದಿಂದ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದೊಂದು ತುಂಬ ಇವತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಒಂದು ಸಂತೋಷ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ದೀರಾ, ನಿಮ್ಮ ಅಭಿಪ್ರಾಯಗಳು ನಾವು ಹೇಳೋದಕ್ಕಿಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸಿನಿಮಾ ಹೇಗಿದೆ ಅನ್ನೋದು. ಬಟ್ ಆ್ಯಸ್ ಅ ಡೈರೆಕ್ಟರ್ ಆಗಿ ನನ್ನೊಂದು ವಿಶೇಷವಾದ ನಿಮ್ಮ ಹತ್ರ ಒಂದು ಕೋರಿಕೆ ಏನಂತಂದರೆ, ಈ ಸಿನಿಮಾ ಒಂದು ಸಣ್ಣ ಪುಟ್ಟದಾಗಿ ಯಾವುದೋ ಒಂದು ಸಣ್ಣ ಒಂದು ಜರ್ನಿ ಅಲ್ಲ ಸಿನಿಮಾ. ಇದು ಅರೌಂಡ್ ಒಂದು 3.5 ವರ್ಷದ ಒಂದು ಜರ್ನಿ, ಎಂಟೈರ್ ಟೀಮ್ದು, ಇನ್ಕ್ಲೂಡಿಂಗ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಇನ್ಕ್ಲೂಡಿಂಗ್ ಮೈ ಪ್ರೊಡ್ಯೂಸರ್ಸ್. ಸೊ ಇಲ್ಲಿ ಏನಂದರೆ ನಾರ್ಮಲ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ ಆ್ಯಸ್ ಅ ಡೈರೆಕ್ಟರ್ ಆಗಿ. ಸೊ ಇಲ್ಲಿವರೆಗೂ ಒಬ್ಬ ಕೋ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನು ಏನು ಕೆಲಸ ಮಾಡಿದ್ದೀನಿ, ಆ ಕೆಲಸದಲ್ಲಿ ನಾನು ಏನೇ ಮಾಡೋ ಒಂದು ಶಾರ್ಟ್ ಟರ್ಮಲ್ಲಿ ನನ್ನ ಸಿನಿಮಾ ಮುಗಿದೋಗ್ತಾ ಇತ್ತು. ಬಟ್ ಅದೇನೋ ಒಂದು ಈ ಟೀಮ್ ಜೊತೆ ಒಂದು ಬಾಂಡಿಂಗ್ ಬೆಳಿಬೇಕಿತ್ತು ಅಥವಾ ಒಂದು ಟೆಕ್ನಿಕಲಿ ಮಟ್ಟಕ್ಕೆ ನಾವು ಬರಬೇಕಿತ್ತು ಅನ್ನೋ ಕಾರಣಕ್ಕೇನು ಇಟ್ ವಾಸ್ ಎಸ್ ಲಾಂಗ್ ಜರ್ನಿ ಫಾರ್ ದ ಮೂವಿ. ಸೊ ಇವತ್ತು ಸಿನಿಮಾ ನಿಮ್ಮ ಮುಂದೆನೇ ಇದೆ. ಆ್ಯಂಡ್ ನಮ್ಮ ಸಿನಿಮಾದ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೋಬಾರ್ದು. ಇಷ್ಟು ದಿನ ನಮ್ಮ ಸಿನಿಮಾದ ಬಗ್ಗೆ, ನಮ್ಮ ಟೀಮ್ ಬಗ್ಗೆ ಎಲ್ಲ ಮಾತಾಡಿದ್ದಾಯಿತು. ಇನ್ನೇನಿದ್ರು ಆಡಿಯನ್ಸ್ಗಳು ಮಾತಾಡಬೇಕು. ನನಗೊತ್ತು ಕನ್ನಡ ಸಿನಿಮಾದ ಆಡಿಯನ್ಸು ಯಾವುದೇ ಒಂದು ಒಳ್ಳೆ ಸಿನಿಮಾ ಬಂದಿದ್ದರೆ ತಿರಸ್ಕರಿಸಿದ್ದಿಲ್ಲ. ಸೊ ಎಲ್ಲ ಸಿನಿಮಾಕ್ಕೂ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ವಿಶೇಷವಾಗಿ ಕಂಟೆಂಟ್ಸ್ ಇದೆ, ಎಮೋಷನ್ಸ್ ಇದೆ, ಲವ್ ಇದೆ, ಫ್ಯಾಮಿಲಿ ಇದೆ, ಆ್ಯಂಡ್ ಆ್ಯಕ್ಷನ್ ಇದೆ. ಪ್ರತಿಯೊಂದು ಇದರಲ್ಲಿ ಫಿಲ್ ಆಗಿದೆ. ಬಟ್ ನಿರ್ದೇಶಕನಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಬಟ್ ಆಡಿಯನ್ಸ್ ಆಗಿ ನೀವು ನೋಡಿದ ತಕ್ಷಣ ನಿಮ್ಮ ಸ್ವಂತ ಅಭಿಪ್ರಾಯಗಳೇನಿದೆ ಅದನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಸಿನಿಮಾ ಗೆಲ್ಲುವುದಕ್ಕೆ ಏನು ಸಾಧ್ಯನೋ ಅದು ನಿಮ್ಮ ಕಡೆಯಿಂದ ಮಾಡಿ. ಯಾಕಂದರೆ ಒಂದು ಸಿನಿಮಾ ಗೆದ್ರೆ ಇನ್ನು 10 ಸಿನಿಮಾ ಮತ್ತೆ ರೆಡಿ ಆಗುತ್ತೆ. ಇವನ್ ನನ್ನ ಪ್ರೊಡ್ಯೂಸರ್ ಈ ಸಿನಿಮಾ ಗೆದ್ರೆ ಇನ್ನೊಂದು ಸಿನಿಮಾ ಮಾಡುವಂಥ ಹುಮ್ಮಸ್ ಅವರೊಳಗೆ ಬರುತ್ತೆ. ಸೊ ಅದು ಬಂದವಾಗ ಇನ್ನೊಂದಿಷ್ಟು ಜನ ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ ಕೆಲಸ ಸಿಗುತ್ತೆ. ಆ್ಯಂಡ್ ಆ ಕಾರಣಕ್ಕೆ ನಿಮ್ಗೆ ಕೇಳ್ತಿಲ್ಲ, ಸಿನಿಮಾದಲ್ಲಿ ನ್ಯಾಯ ಇದೆ. ಆ ನ್ಯಾಯ ಇದೆ ಅಂತ ನಿಮಗೆ ಅನಿಸಿದ್ರೆ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮೀಡಿಯಾ ಮಿತ್ರರಿಗೆ ಸಹ. ಯಾಕಂದರೆ ನನ್ನ ಸಿನಿಮಾದ ಟಿಲ್ ಹಿಯರ್ ಈ ಕ್ಷಣದ ಜರ್ನಿವರೆಗೂ ನಮ್ಮ ಜೊತೆಗಿದ್ರಿ. ಇದೇ ರೀತಿಯನ್ನು ಸಪೋರ್ಟನ್ನು ಸಿನಿಮಾ ಸಕ್ಸಸ್ ಆಗೋದಕ್ಕೂ ಕೊಡಿ. ಆ್ಯಂಡ್ ಮುಂದೂ ನಮ್ಮ ಜೊತೆ ನಿಂತ್ಕೊಳ್ಳಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.